सोनिक पर पहली बार देखिए द लेजेंड ऑफ हनुमान हर रोज शाम 7 बजे सोनिक पर। Watch full episodes on Jio Hotstar. ಮನುಷ್ಯರ ಬುದ್ಧಿ ತುಂಬಾ ಚುರುಕಾಗಿರುತ್ತೆ. ಅವ್ರೆದುರಿಗೆ ನಾವು ಹೋರಾಡಕ್ಕಾಗಲ್ಲ. ಅವರಿಂದ ಆದಷ್ಟು ನಾವು ದೂರ ಇರಬೇಕು. ಹುಷಾರಾಗಿರಿ. ಲಡ್ಡು ಸಿಂಗ್ ಅಂಕಲ್, ನೀವೇನ್ ನೋಡ್ತಿದ್ದೀರಾ? ಉಲ್ಫ್ ಬಾಯ್ ನನ್ನನ್ನ ಕಚ್ಚಿದ್ದ ಮತ್ತೆ ನನಗೆ ಪರಿಚಿದ್ದ. ನಾನ್ ನೋಡ್ತಾ ಇದ್ದೀನಿ ನನ್ನ ಹಲ್ಲು ಅದ್ರ ತರ ಉದ್ದುದ್ದ ಆಗಿದ್ಯಾ ಅಂತ. ಅದನ್ನೆಲ್ಲ ನೋಡೋ ಅವಶ್ಯಕತೆ ಇಲ್ಲ. ಇವತ್ ರಾತ್ರಿ ನೀವೇನಾದ್ರೂ ಉಲ್ಫ್ ತರ ಕೂಗಕ್ ಶುರು ಮಾಡಿದ್ರೆ ನಿಮ್ ಹಲ್ಲು ಉದ್ದಾಗಿದೆ ಅಂತ ನೀವ್ ಅನ್ಕೋಬೇಕಾಗುತ್ತೆ. ಲಡ್ಡು ಸಿಂಗ್ ಸರ್, ಉಲ್ಫ್ ಫ್ಯಾಮಿಲಿಗೆ ನಾವ್ ಅವರ ವೈರಿಗಳು. ಅದಕ್ಕಾಗಿ ನಾವು ತುಂಬಾ ಪ್ಲಾನಿಂಗ್ ಮಾಡಿ ಮತ್ತೆ ತುಂಬಾ ಬುದ್ಧಿವಂತಿಕೆಯಿಂದ ಆ ಉಲ್ಫ್ ಬಾಯ್ನ ಹಿಡಿಬೇಕು. ಇವತ್ತು ಯಾವ ಡೈರೆಕ್ಷನ್ ಅಲ್ಲಿ ಉಲ್ಫ್ ಫ್ಯಾಮಿಲಿ ಓಡ್ ಹೋಯ್ತೋ ನಾವು ಅದೇ ಡೈರೆಕ್ಷನ್ ಅಲ್ಲಿ ಹುಡುಕ್ಬೇಕಾಗುತ್ತೆ. ಗೊತ್ತಾಯ್ತಲ್ವಾ? ಬೇಡ್ಬೇಡಿ, ನನ್ಗೇನು ಮಾಡ್ಬೇಡಿ. ಬಿಟ್ಬಿಡಿ, ನನ್ನ ಮಗುನ ನನ್ನಿಂದ ಕಿತ್ಕೊಳ್ಳೋದಕ್ಕೆ ಆಗೋದಿಲ್ಲ ನಿಮ್ ಯಾರ್ಗುನು. ಬಾಯ್ ಮುಚ್ಚು, ನಾನು ಅವನನ್ನ ಹಿಡ್ಕೊಂತೀವಿ. ಬಿಟ್ಬಿಡಿ ಅವ್ರನ್ನ. ಈ ಮಗು ಮತ್ತೆ ಬಂದ್ಬಿಟ್ನಾ, ಇವನನ್ನ ನಾನು ಬಿಡೋದಿಲ್ಲ. ಇವತ್ತು ಚೆನ್ನಾಗಿ ಹೊಡೀರಿ. ಶಂಕರ, ಶಿವನ್ ಶಕ್ತಿ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ. ನೀನ್ ಮತ್ತೊಮ್ಮೆ ಭೂಮಿ ಮೇಲೆ ಹುಟ್ಟಿ ಬರಬೇಕು. ಶಿವ, ನಾವು ಮತ್ತೆ ಬರ್ತೇವೆ. ಅಂಕಲ್, ಅವರೆಲ್ಲ ನಿಮ್ ಹಿಂದೆ ಯಾಕೆ ಬಿದ್ದಿದ್ರು? ಏನ್ ಹೇಳಿ, ನನ್ನ ಹೆಸರು ಶ್ರೇಷ್ಠ ಅಂತ. ಇವತ್ತಿಗೆ 8 ವರ್ಷಗಳ ಹಿಂದೆ ನಾನು ನನ್ನ ಫ್ಯಾಮಿಲಿ ಜೊತೆ ಪಿಕ್ನಿಕ್ ಬಂದಿದ್ದೆ. ನಾವೆಲ್ಲ ತುಂಬಾನೇ ಖುಷಿಯಾಗಿದ್ವಿ. ಆದ್ರೆ ಸಡನ್ ಆಗಿ ದೊಡ್ಡ ತುಫಾನ್ ಬಂದ್ಬಿಡ್ತು. ಅದರಿಂದ ನಮ್ ಟೆಂಟಿಗೆ ಬೆಂಕಿ ಬಿದ್ದ್ಬಿಡ್ತು. ಗಡಿ ಬಿಡಿಲಿ, ನನ್ನ 3 ವರ್ಷದ ಚಿಕ್ಕ ಮಗು ಜಂಗಲಲ್ಲಿ ಅದ್ ಯಾವ ಕಡೆ ಹೋದ ಅಂತ ಗೊತ್ತಿಲ್ಲ, ಆದ್ರೆ ಕಳ್ದ್ ಹೋದ. ನಿನ್ನೆ ಟಿವಿ ನ್ಯೂಸಲ್ಲಿ ನೋಡಿದೆ, ಯಾರೋ ಒಬ್ಬ ಹುಡುಗ ಕಳ್ದ್ ಹೋಗಿದ್ದಾನೆ ಜಂಗಲಲ್ಲಿ ಅಂತ. ಅವನೀಗ ಉಲ್ಫ್ಗಳ ಜೊತೆ ಇದ್ದಾನೆ ಅಂತ. ಹಾಗಾಗಿ ಈ ಶಿಕಾರಿಗಳು ನಮ್ಮನ್ನ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಈ ಶಿಕಾರಿಗಳಿಗೆ ನಾನು ನನ್ನ ಮಗನ್ನ ಪಡೆಯೋದು ಇಷ್ಟನೇ ಇಲ್ಲ. ಈಗ ನೀವೇ ಹೇಳಿ, ನಾನು ಏನ್ ಮಾಡ್ಲಿ? ಶ್ರೇಷ್ಠ ಅಂಕಲ್, ನೀವೇನು ತಲೆನೇ ಕೆಡ್ಸ್ಕೊಂಬೇಡಿ. ಇವರು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಸರ್. ನೀವು ನಿಮ್ ಮಗ ಅಂತ ಹೇಳ್ತಿದ್ದೀರಲ್ಲ, ನಾವು ಕೂಡ ಅದೇ ಉಲ್ಫ್ ಬಾಯ್ನೇ ಹುಡುಕ್ತಾ ಇದೀವಿ. ಗೊತ್ತಾ, ನಾವು ನಿಮ್ಮನ್ನ ಅವನಿಗೆ ಸೇರಿಸ್ತೀವಿ. ಲಡ್ಡು ಸಿಂಗ್ ಸರ್, ನೀವು ನಿಮ್ ಟೆಂಟ್ ಹತ್ರ ಕರ್ಕೊಂಡೋಗಿ ಇವ್ರನ್ನ, ಮತ್ತೆ ನಾವು ಬೇಗ ಬರ್ತೀವಿ. ಅಯ್ಯೋ, ಫಿಶ್ನ ಆ ರೀತಿ ಬೇಯಿಸದೆ ತಿನ್ಬಾರ್ದು. ಓಕೆ, ನೀವ್ ಹೆದರ್ಕೋಬೇಡಿ. ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಫಿಶ್ನ ಹೇಗ್ ತಿನ್ನೋದು ಅಂತ.
ಶಿವ ನಿಜವಾದ ಮೀನು ಬಲೆಗ್ ಬಿತ್ತು ಅಂತ ಅನಿಸ್ತಿದೆ. ಐ, ಶಿವ ಇದೆಲ್ಲ ಸರಿ ಇಲ್ಲ. ನಾನಲ್ಲಿ ನಿಮ್ಗೋಸ್ಕರ ಟೆಂಟ್ ಅಲ್ಲಿ ಕಾಯ್ತಾ ಇದ್ದೀನಿ, ಮತ್ತೆ ನೀವೆಲ್ಲ ಇಲ್ಲಿ ಬಂದು ನನ್ನನ್ ಬಿಟ್ಟು ಪಾರ್ಟಿ ಮಾಡ್ತಾ ಇದ್ದೀರಾ. ಲಡ್ಡು ಸಿಂಗ್ ಅಂಕಲ್, ಉಲ್ಫ್ ಬಾಯ್ ಪೋದೆಯಲ್ಲಿದ್ದಾನೆ. ಏನು? ಸಾರಿ ಸಾರಿ. ಶಿವ, ಈ ಮೀನ್ಗಳೆಲ್ಲ ಎಲ್ ಸಾಕಾಗತ್ತೆ? ನಾನು ಹೋಗಿ ಇನ್ನಷ್ಟು ಮೀನ್ಗಳನ್ನ ಹಿಡ್ಕೊಂಡ್ ಬರ್ತೀನಿ. ಆಮೇಲೆ ನಾನ್ ನನ್ ಕೈಯಾರೆ ಆ ಉಲ್ಫ್ ಬಾಯ್ಗೆ ಕೈಯಾರೆ ಮೀನನ್ನ ಕೊಡ್ಬೇಕು. ಆಮೇಲೆ ಅದು ನನ್ ಮೇಲೆ ದ್ವೇಷ ಬಿಟ್ಟು ಫ್ರೆಂಡ್ ಆಗೋಗುತ್ತೆ. ಏಯ್ ಬಿಟ್ಬಿಡು ಬಿಟ್ಬಿಡು. ಬಿಟ್ಬಿಡು ಬಿಟ್ಬಿಡು. ನಾನಿನ್ ಮುಂದೆ ಮೀನ್ ಹಿಡಿಯೋ ಕೆಲ್ಸಕ್ಕೆ ಬರೋದೇ ಇಲ್ಲ. ಅಯ್ಯಯ್ಯೋ, ನಾನು ಹೋಗ್ತೀನಿ, ಬಿಟ್ಬಿಡು. ನನ್ಗಲ್ಲಿ ಜೀವ ಉಳಿದ್ರೆ ಸಾಕನ್ಸ್ಬಿಟ್ಟಿತ್ತು. ಇವುಗಳಿಗೆಲ್ಲ ನನ್ ಮೇಲೆ ಯಾಕೆ ದ್ವೇಷ ಅಂತಲೇ ಗೊತ್ತಾಗ್ತಿಲ್ಲ. ಲಡ್ಡು ಸಿಂಗ್ ಸರ್, ನೀವ್ ಯಾವ ಮೀನ ಹಿಡಿಯಕ್ ಹೋಗಿದ್ದಲ್ಲ ಅದು ಫಿರಾನಾ ಫಿಶ್. ನಿಮ್ಮ ಲಕ್ ನೀವು ಉಳ್ಕೊಂಡಿದ್ದೀರಾ. ಹಲೋ, ಹೇ 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 ಹೇ, ಬನ್ನಿ ಇಲ್ಲಿ, ಬನ್ನಿ, ತಿನ್ನಿ ತಿನ್ನಿ, ಬನ್ನಿ ಬನ್ನಿ ಬನ್ನಿ. ನಿಲ್ಲಿ, ಅದಿನ್ನೂ ಬಿಸಿ ಇದೆ. ಇಷ್ಟೊಂದು ಬಿಸಿ ಬಿಸಿ ಯಾರು ತಿನ್ನೋದಿಲ್ಲ. ನೋಡು, ಹೀಗ್ ತಿನ್ಬೇಕು. ಬಾ ಬಾ ಇಲ್ಲಿ, ತಗೋ, ತಿನ್ನು ತಿನ್ನು. ಶಿವ, ಅವ್ರು 3 ಜನ ತಿನ್ಕೊಂಡು ಉಂಡ್ಕೊಂಡು ಓಡ್ ಹೋಗ್ತಾ ಇದ್ದಾರೆ. ಡೋಂಟ್ ವರಿ ಲಡ್ಡು ಸಿಂಗ್ ಸರ್, ನಾವು ತಿರ್ಗಾ ಅವ್ರನ್ನ ಹುಡ್ಕೋಣ. ಬಾಸ್, ನಮ್ಮ ದಾರಿಗೆ ಮುಳ್ಳಾಗಿದ್ದ ಶಿವ ನಮ್ಮ ಕಬ್ಜೆಯಲ್ಲಿದ್ದಾನೆ. ನಾಳೆ ಬೆಳಗ್ಗೆ ಉಲ್ಫ್ ಬಾಯ್ ಕೂಡ ನಮ್ಮಷ್ಟಿಲ್ಲೇ ಇರ್ತಾನೆ. ವೆರಿ ಗುಡ್ ಶಂಕರ್ ಶಿಕಾರಿ. ದೇವರ ದಯೆಯಿಂದ ಶಿವ ನಮ್ಮ ಹತ್ರ ಸಿಕ್ಕಾಕೊಂಡಿದ್ದಾನೆ. ಹಾ, ಒಳ್ಳೇದಾಯ್ತು. ಸರಿ, ಹಾಗಾದ್ರೆ ಇವತ್ತು ಇವ್ರು ಬಾಸ್ ಮೀಟ್ ಮಾಡೋದಕ್ಕೆ ನಂಗೊಂದು ಚಾನ್ಸ್ ಆದ್ರೂ ಸಿಗುತ್ತೆ. ನೋಡೋಣ ಇವರು ಯಾರಿಗೋಸ್ಕರ ಕೆಲಸ ಮಾಡ್ತಿದ್ದಾರೆ ಅಂತ. ಎಲ್ಲಿವರೆಗೂ ನಮ್ಗೆ ಆ ಉಲ್ಫ್ ಬಾಯ್ ಸಿಗೋದಿಲ್ವೋ ಅಲ್ಲಿವರೆಗೂ ಈ ಶಿವನ ಮೇಲೆ ಕಣ್ಣಿಟ್ಟಿರಿ. ಒಂದು ಕ್ಷಣ ಕೂಡ ನಿಮ್ಮ ದೃಷ್ಟಿ ಇವನಿಂದ ಬೇರೆ ಕಡೆಗೆ ಹರಿಬಾರ್ದು. ಹ್ಯಾಂಡ್ಸ್ ಅಪ್, ಎಲ್ರು ಸುಮ್ಮನೆ ಸರೆಂಡರ್ ಆಗ್ಬಿಡಿ. ನಾನು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾವುದೇ ಬೇಟೆಗಾರ ಬೇಟೆ ಆಡ್ತಾ ಇದ್ರು, ಬೇಟೆಗಾರ ತಾನೇ ಹೇಳ್ತಾನೆ ಬೇಟೆ ಆಡೋದನ್ನ ಬಿಟ್ಬಿಡ್ಬೇಕು, ಇಲ್ಲಾಂದ್ರೆ ಲಡ್ಡು ಸಿಂಗ್ ಬರ್ತಾರೆ ಅಂತ. ಸ್ನೇಹಿತರೆ, ಇವರೆಲ್ಲಾರನ್ನು ಹಿಡ್ಕೊಂಡ್ಬಿಡೆ. Thanks, friends.
ಥ್ಯಾಂಕ್ಸ್ ಗೆಳೆಯ, ಥ್ಯಾಂಕ್ಸ್. ಅವರೆಲ್ಲ ನನ್ನ ಕಾಪಾಡಕ್ ಬಂದಿದ್ರು. ಇದಂತೂ ತುಂಬಾ ಒಳ್ಳೇದಾಯ್ತು. ಇದರ ಅರ್ಥ ಅವ್ರ ದೃಷ್ಟಿಲಿ ನಾವು ಒಳ್ಳೆಯವರು ಅಂತ. ರೇವಾ, ನೀವೆಲ್ಲ ದೂರನೇ ಇರಿ. ನಾನು ವುಲ್ಫ್ ಬಾಯ್ನ ಕರಿತಾ ಇದ್ದೀನಿ. ನಿಂತ್ಕೋ, ಅಮ್ಮ ದೂರ ಎಲ್ಲೂ ಹೋಗ್ಬಾರ್ದಂತ ಹೇಳಿದ್ದಾರೆ. ಈಗ ನೋಡ್ತೀನಿ ಅವರು ಬೆಂಕಿ ಹಚ್ಚೋದಕ್ಕೆ ಬರ್ತಾರೋ ಇಲ್ವಾ ಅಂತ. ಥ್ಯಾಂಕ್ ಯು ಗೆಳೆಯ, ಥ್ಯಾಂಕ್ ಯು. ಫಿಶ್ 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 ತಿನ್ನು 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 ತಿನ್ನು. ಹೆದರ್ಕೋಬೇಡ, ಐ ಆಮ್ ಅ ಫ್ರೆಂಡ್. ಗೆಳೆಯ ಗೆಳೆಯ, ಫಿಶ್ ಈಟ್ ಈಟ್. ವಾವ್, ಯಮ್ ಯಮ್, ವಾವ್. ತಗೋ, ಟೇಕ್ ಟೇಕ್ ಟೇಕ್. ನೋ ನೋ, ಈಟ್. ಆದರೆ ಮೊದಲು ಉಫ್ ಉಫ್ ಈಟ್. ವಾವ್, ಅವನು ಶಿವನ್ ಗೆಳೆಯ ಆಗ್ಬಿಟ್ಟ. ನೋಡು, ಅವನು ಶಿವನ್ ಫಿಶ್ ನ ತಿಂತಿದ್ದಾನೆ. ಶೇಕ್ ಹ್ಯಾಂಡ್ ಗೆಳೆಯ ಗೆಳೆಯ. ಹೋಗು ಕಂದ, ಹೋಗು. ಅವರು ನಿನ್ನಂತ ಮನುಷ್ಯರೇ. ಅವರು ಒಳ್ಳೆ ವ್ಯಕ್ತಿಗಳು. ಅವರು ನಿನ್ನನ್ನು ಕರ್ಕೊಂಡು ಹೋಗಕ್ ಬಂದಿದ್ದಾರೆ. ನಿನ್ ಜಾಗ ಅವ್ರ ಮಧ್ಯದಲ್ಲೇನೆ. ಹೋಗು. ಹೌದು ಮಗು, ಹೋಗು. ಮತ್ತೆ ಮತ್ತೆ ಬಂದು ಭೇಟಿಯಾಗು. ಗೆಳೆಯ, ಕಮ್ 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 ಗೆಳೆಯ. ಈಟ್ 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 ಫಿಶ್. ಶಿವ, ಶಿವ, ನೀನ್ ನನ್ನ ಮಗುನ ಕರ್ಕೊಂಡ್ ಬಂದಿದ್ಯಾ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಗೆಳೆಯ ಗೆಳೆಯ, ಅಪ್ಪ ಅಪ್ಪ, ಗೋ 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 ಗೋ. ಗೆಳೆಯ ಹೋಗು. ನಿಮ್ಮಮ್ಮ ನಿನ್ನ ನೋಡಿ ತುಂಬಾನೇ ಖುಷಿ ಪಡ್ತಾಳೆ. ಪಾಪ ನಿಮ್ಮಮ್ಮ ಎಷ್ಟು ವರ್ಷದಿಂದ ನಿನಗಾಗಿ ಕಾಯ್ತಾ ಇದ್ದಾಳೆ. ಶಿವ, ನಾನು ಇವನ್ನ ಮನೆಗೆ ಕರ್ಕೊಂಡು ಹೋಗ್ಲಾ? ಹೋ, ಖಂಡಿತ ಅಂಕಲ್. ಶಿವ, ನನಗೆ ಗೊತ್ತಿಲ್ಲ ನಾನು ನಿಮ್ಗೆಲ್ಲ ಹೇಗೆ ಧನ್ಯವಾದ ಹೇಳಲಿ ಅಂತ. ಥ್ಯಾಂಕ್ಸ್ ಥ್ಯಾಂಕ್ಸ್, ತುಂಬಾ ತುಂಬಾ ಥ್ಯಾಂಕ್ಸ್. ಓಕೆ, ನಾವು ಮತ್ತೆ ಸಿಗೋಣ. ಹಲೋ, ಹೇ ಕೇಳಿಸ್ಕೋ, ನಮ್ಮ ಮಗ ಸಿಕ್ಬಿಟ್ಟಿದ್ದಾನೆ. ಹಾ, ದೇವ್ರ ದಯೆಯಿಂದ ನಮ್ಮ ಮಗ ಸಿಕ್ಬಿಟ್ಟಿದ್ದಾನೆ. ನಾನು ಅವನ್ನ ಕರ್ಕೊಂಡು ಬರ್ತಾ ಇದ್ದೀನಿ, ಬೇಗ ಬರ್ತಿದ್ದೀನಿ. ಏನ್ ಯೋಚನೆ ಮಾಡ್ತಿದ್ಯಾ? ಓನು ನೋ, ಇದ್ ನಾವ್ ಏನ್ ಮಾಡ್ಬಿಟ್ವಿ? ಏನಾಯ್ತು ಶಿವ? ಅವನು ಶಂಕರ್ ಶಿಕಾರಿಯ ಬಾಸು, ವುಲ್ಫ್ ಬಾಯ್ನ ಅಪ್ಪ ಅಲ್ಲ. ಅವ್ರ ಬಾಸ್ ಯಾವಾಗ್ಲೂ ದೇವ್ರ ದಯೆ ಅಂತ ಹೇಳ್ತಿದ್ದ. ಹೌದು, ಬೇಗ ಬನ್ನಿ. ನಡೀರಿ ನಡೀರಿ.
ಹಾಗಾದ್ರೆ ನೀನು ಶಂಕರ್ ಶಿಕಾರಿನ ನೆನ್ಪು ಮಾಡ್ಕೋಬಿಟ್ಟ. ಆದ್ರೆ ನನ್ನನ್ನ ಯಾರು ಕಂಡುಹಿಡಿಯಕ್ಕಾಗಿಲ್ಲ. ಈಗ ನೀನು ನನ್ನ ಜೊತೆಗೆ ಬೇರೆ ಬೇರೆ ದೇಶ ತಿರುಗ್ತಾ ಸರ್ಕಸ್ ಅಲ್ಲಿ ಶೋಗಳು ಕೊಡ್ತಿರ್ತೀಯ. ನಾನ್ ನಿನ್ ಶೋ ತೋರಿಸಿ ಲಕ್ಷಾಂತರ ರೂಪಾಯಿ ದುಡಿತೀನಿ. ಅಂಕಲ್, ಸ್ವಲ್ಪ ಹೊತ್ತು ನಾನು ಮೂರ್ಖನಾಗೋಗಿದ್ದೆ, ಆದ್ರೆ ಇವಾಗಲ್ಲ. ವೋಲ್ಫ್ ಬಾಯ್ನ ಬಿಟ್ಬಿಡಿ. ಖಂಡಿತ ಆಗೋದಿಲ್ಲ ಮಗು. ನೀನು ಒಬ್ನೇ ಇದೆಯಾ, ಮತ್ತೆ ನಾವು ತುಂಬಾ ಜನ ಇದ್ದೀವಿ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಮನುಷ್ಯರುಗಳು ಹೊಡೆದಾಡ್ತಿರೋದು, ಅವರೇ ಹೊಡೆದಾಡ್ಕೊಳ್ಳಿ. ನಮ್ಮ ಅವಶ್ಯಕತೆ ಬಿದ್ರೆ ಆವಾಗ ನಾವು ಹೋದ್ರಾಯ್ತು. ನೋಡ್ಯಾ, ಹಿಡ್ಕೊಂಡ್ಬಿಟ್ಟೆ. ಲಡ್ಡು ಸಿಂಗ್ ಹೆಸರು ಸುಮ್ನೆ ಫೇಮಸ್ ಆಗ್ಲಿಲ್ಲ. ನೀವೆಲ್ರೂ ಈಗ ಜೈಲಲ್ಲಿ ಕಂಬಿ ಎಳಿಸ್ಬೇಕು, ಮುದ್ದೆ ಮುರಿಬೇಕು, ಹಿಟ್ಟು ರುಬ್ಬೇಕು. ಲಡ್ಡು ಸಿಂಗ್ ಸರ್, ಈಗ ನಿಮ್ಮ ತಲೆ ಮೇಲೆ ದೊಡ್ಡ ಜವಾಬ್ದಾರಿ ಬಿದ್ದಿದೆ. ವೋಲ್ಫ್ ಬಾಯ್ನ ಪೇರೆಂಟ್ಸ್ನ ಹುಡುಕಿ ಇವನ್ನ ಅವ್ರ ಹತ್ರನೇ ಒಪ್ಪಿಸ್ಬೇಕು. ಡೋಂಟ್ ವರಿ ಶಿವ, ಇವನ ತಂದೆ ಸಿಗೋವರೆಗೂ ಇವನಿಗೆ ಗೌರ್ಮೆಂಟ್ ಪ್ರೊಟೆಕ್ಷನ್ ತಗೊಂಡು ಸುರಕ್ಷಿತವಾದ ಜಾಗದಲ್ಲೇ ಇಟ್ಟಿರ್ತೀನಿ. ನೀನ್ ಚಿಂತೆ ಮಾಡಬೇಡ. Watch India's largest kids library only on Jio Hotstar. Download the app now.